ಸಾಹಿತ್ಯ ಅರುಣಾದೇವಿಯವರ ಜೊತೆ ಮಾತನಾಡುತ್ತಿದ್ದುದನ್ನು ಅಲ್ಲೇ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಅಪ್ಸರಾದೇವಿಯವರ ಮುಖ ಬಿಗಿಯತೊಡಗಿತು. ತನ್ನ ಸೊಸೆಯ ಕಪಾಳಕ್ಕೆ 2 ಬಾರಿಸುವಷ್ಟು ಕೋಪ ಉಕ್ಕಿತು ಅವರಿಗೆ. ನೇರವಾಗಿ ಸೊಸೆಯ ರೂಮಿಗೆ ಬಂದು ಒಳಗಿನಿಂದ ಚಿಲಕ ಹಾಕಿ ಸೊಸೆಯನ್ನೊಮ್ಮೆ ದುರುಗುಟ್ಟಿ ನೋಡಿ, ಅರುಣಾ ಎಂದು ಜೋರಾಗಿ ಕೂಗಿದರು. ಸಾಹಿತ್ಯಾಳ ಮಾತಿನಿಂದ ಕುಸಿದು ಕುಳಿತಿದ್ದ ಅರುಣಾದೇವಿಯವರು ಅತ್ತೆಯ ಧ್ವನಿಗೆ ತಲೆ ಎತ್ತಿ ನೋಡಿದರು. ಏನಿದು ಹುಚ್ಚಾಟ? ನೀನು ಒಂದು ಪ್ರಾಣ ತೆಗೆಯೋಕೆ ಹೊರಟಿದ್ಯಾ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಯಾಕೆ ಹೀಗೆ ಮಾಡಿದೆ? ಅಪ್ಸರಾದೇವಿಯವರು ಗುಡುಗಿದರು. ಅತ್ತೆ, ಅದು ಮುಂದೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವರಿಗೆ. ಸುಮ್ಮನೆ ತಲೆ ತಗ್ಗಿಸಿದರು. ಬಾಯ್ ಬಿಡು, ಆ ಹುಡುಗಿ ಹೇಳಿದ್ದು ನಿಜಾನಾ? ಅಪ್ಸರಾದೇವಿಯವರು ಮತ್ತೆ ಕೇಳಿದಾಗ ಅರುಣಾದೇವಿಯವರು ಏನೂ ಉತ್ತರಿಸದೆ ಸುಮ್ಮನೆ ಕುಳಿತಿದ್ದರು. ಛೇ, ನೀನು ಚಕ್ರವರ್ತಿ ಮನೆ ಸೊಸೆ ಅಂತ ಹೇಳೋಕೆ ನಾಚಿಕೆ ಆಗ್ತಿದೆ ನನಗೆ. ಅದ್ಯಾವ ಗಳಿಗೆಯಲ್ಲಿ ನಮ್ಮನೆಗೆ ಕಾಲಿಟ್ಯೋ ಆಗಲೇ ದರಿದ್ರ ನಮ್ಮನೆಗೆ ಒಕ್ಕರಿಸ್ದ ಹಾಗಾಯಿತು. ಸುಖವಾಗಿದ್ದ ನಮ್ಮ ಸಂಸಾರ ಛಿದ್ರ ಛಿದ್ರ ಆಯಿತು. ನಾನು ನನ್ನ 2 ಮಕ್ಕಳನ್ನ ಕಳ್ಕೊಂಡೆ. ಅಭಿ ಮತ್ತು ಹರ್ಷ ಅವ್ರ ಅಪ್ಪ ಅಮ್ಮನ್ನ ಕಳ್ಕೊಂಡ್ರು. ಆದರೂ ಈ ಮನೆಯಲ್ಲಿ ನನ್ನ ಸೊಸೆಯಿಂದ ನಿಂಗೆ ಸೊಸೆ ಪಟ್ಟ ಸಿಕ್ತು. ಅವಳಿಗೋಸ್ಕರ ನಾನು ನಿನ್ನನ್ನು ಸೊಸೆಯಾಗಿ ಒಪ್ಕೊಂಡೆ. ನೀನು ನನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದು ನೋಡಿ ನೀನು ಈ ಮನೆಗೆ ಬರೋದಕ್ಕೂ ಈ ಮನೆಯ ನೆಮ್ಮದಿ ಹಾಳಾಗೋದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೊಂದು ಬರಿಯ ಕಾಕತಾಳೀಯ ಅಂದ್ಕೊಂಡೆ. ಆದರೆ ಇವತ್ತು ನೀನು ಮಾಡಿದ ಕೃತ್ಯ ಕೇಳಿದ್ರೆ ಮೈಯೆಲ್ಲ ಉರಿದೋಗ್ತಾ ಇದೆ. ನೀನೊಬ್ಬ ಹೆಣ್ಣ, ಅದು ಯಾವ ಧೈರ್ಯದ ಮೇಲೆ ಈ ಕೆಲಸ ಮಾಡೋಕ್ಕೆ ಹೊರಟಿದ್ದು? ಕೋಪದಲ್ಲೇ ನುಡಿದರು ಅಪ್ಸರಾದೇವಿಯವರು. ಅತ್ತೆ, ಅದು ನಾನು ಸಾಹಿತ್ಯಾಳನ್ನು ಅಭಿ ಏನಾದರೂ ಇಷ್ಟಪಟ್ಟರೆ ಅನ್ನೋ ಭಯಕ್ಕೆ ಹೀಗೆಲ್ಲ ಮಾಡಿದ್ದು ಎಂದು ಹೇಳುವಷ್ಟರಲ್ಲಿ, ಬಾಯ್ ಮುಚ್ಚು, ಅಭಿ ಬಗ್ಗೆ ಮಾತಾಡೋ ಅಧಿಕಾರನ ನೀನಿವತ್ತು ಕಳ್ಕೊಂಡ್ಬಿಟ್ಟಿದ್ಯಾ. ಈ ಚಕ್ರವರ್ತಿ ಮನೆಗೆ ಘನತೆ ಗೌರವ ಅನ್ನೋದಿದೆ, ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಆಗಿಲ್ಲ ಅಂದ್ರೂ ಹಾಳು ಮಾಡೋಕ್ಕೆ ಪ್ರಯತ್ನ ಪಡಬೇಡ. ಅಷ್ಟಕ್ಕೂ ಅಭಿ ಸಾಹಿತ್ಯಾಳನ್ನು ಇಷ್ಟಪಟ್ಟರೆ ನಂದೇನೂ ಅಭ್ಯಂತರ ಇಲ್ಲ. ನಾನು ಅಭಿಗೆ ರಾಯಲ್ ಹುಡುಗಿನೇ ತರಬೇಕು ಅನ್ನೋ ಆಸೆ ನನಗಿಲ್ಲ. ಅವನನ್ನು ಅರ್ಥ ಮಾಡ್ಕೊಂಡು ಹೋಗೋ ಹುಡುಗಿ ಸಿಕ್ಕಿದ್ರೆ ಸಾಕು. ಆ ಹುಡುಗಿ ಸಾಹಿತ್ಯ ಆಗಿದ್ರೂ ಸರಿನೇ. ನಿನ್ನ ಮನಸ್ಸಲ್ಲಿ ಅವಳು ಬಡ ಹುಡುಗಿ, ಅವಳ ಹತ್ರ ಏನೂ ಇಲ್ಲ ಅಂತಿರ್ಬೋದು, ಆದರೆ ಗುಣದಲ್ಲೇ ತುಂಬ ಶ್ರೀಮಂತೆ. ನಿಮಗೆ ನೆನಪಿದೆಯಾ ನೀನು ಮದುವೆಗೆ ಮುಂಚೆ ಹೇಗಿದ್ದೆ ಅನ್ನೋದು? ನಾವು ಎಷ್ಟೇ ದೊಡ್ಡವರಾದರೂ ಬೆಳೆದು ಬಂದ ರೀತಿಯನ್ನು ಮರಿಬಾರ್ದು ಎಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು, ಬುದ್ಧಿವಾದ ಹೇಳೋಕ್ಕೆ ನೀನೇನು ಚಿಕ್ಕ ಮಗು ಅಲ್ಲ. ನೋಡು, ನೀನು ಮಾಡಿದ ಕೆಲಸದಿಂದ ಸಾಹಿತ್ಯ ಬಚಾವಾದ್ಲು. ಆದರೆ ಹರ್ಷ, ಅವನ ಜೀವಕ್ಕೇನಾದರೂ ಅಪಾಯ ಆಗಿದ್ರೆ ನಿನ್ನ ಸೊಸೆ ಅಂತಾನು ನೋಡದೆ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಎಂದು ಎಚ್ಚರಿಕೆ ಕೊಟ್ಟು ಹೊರ ನಡೆದರು ಅಪ್ಸರಾದೇವಿಯವರು. ಅರುಣಾದೇವಿಯವರು ನಿಂತಲ್ಲೇ ಕುಸಿದು ಹೋದರು. ಅತ್ತೆ ಎಂದಿಗೂ ತನಗೆ ಎದುರಾಡಿದವರಲ್ಲ, ಒಂದು ವಿಷಯಕ್ಕೂ ತನ್ನನ್ನು ದೂರಿದವರಲ್ಲ. ಆದರೆ ಇಂದು ನಾನು ಮಾಡಿದ ಕೆಲಸಕ್ಕೆ ಅವರ ಮನಸ್ಸಿನಲ್ಲಿದ್ದ ಎಲ್ಲ ಮಾತುಗಳನ್ನು ಹೊರಹಾಕಿದರು. ಅಷ್ಟಕ್ಕೂ ನಾನು ಮಾಡಿರುವುದೇನು ಒಳ್ಳೆಯ ಕೆಲಸವೇ? ಒಬ್ಬರನ್ನು ಕೊಲೆ ಮಾಡುವ ಮಟ್ಟಿಗೆ? ಅಯ್ಯೋ ನನ್ನ ಬುದ್ಧಿಗಿಷ್ಟು ಎಂದು ಹಣೆ ಚಚ್ಚಿಕೊಂಡರು. ಈ ವಿಷಯ ಅಭಿಗೆ ತಿಳಿದ್ರೆ ಅವನು ನನ್ನ ಬಳಿ ಮಾತನಾಡುವುದಿರಲಿ, ಮುಖ ಸಹ ನೋಡಲಾರ. ಅವನಿಗಾಗಿ ನಾನು ಇಷ್ಟು ಸ್ವಾರ್ಥಿ ಆಗಲು ಹೇಗೆ ಸಾಧ್ಯ? ಒಂದು ಕಾಲದಲ್ಲಿ ನಾನು ಯಾರಿಗೂ ಬೇಡವಾದವಳೇ ಆಗಿದ್ದೇನಲ್ಲ. ಅಂದು ನನ್ನ ಗೆಳತಿ ನನ್ನನ್ನು ಕರೆದುಕೊಂಡು ಹೋಗಿರದಿದ್ದರೆ ಇವತ್ತಿಗೂ ನನ್ನ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದೇ ಪರಿಸ್ಥಿತಿ ಇಂದು ಸಾಹಿತ್ಯಾಳಿಗೆ ಬಂದಿರಬಹುದಲ್ಲವೇ? ಪಾಪ, ಅವಳಾದರೂ ಏನು ತಪ್ಪು ಮಾಡಿದ್ದಳು? ಸುಮ್ಮನೆ ಅವಳ ಮೇಲೆ ದ್ವೇಷ ಕಟ್ಟಿಕೊಂಡೆ. ಅಯ್ಯೋ, ನನ್ನ ತಪ್ಪಿಗೆ ಪ್ರಾಯಶ್ಚಿತವೇ ಇಲ್ಲ ಅನಿಸುತ್ತದೆ ಎಂದು ಮುಖ ಮುಚ್ಚಿ ಅಳತೊಡಗಿದರು ಅರುಣಾದೇವಿಯವರು. ಅವರಿಗೆ ಸಾಹಿತ್ಯಾಳಿಗೆ ಮುಖ ತೋರಿಸಲು ನಾಚಿಕೆಯಾಗಿತ್ತು. ಇಡೀ ರಾತ್ರಿ ನಿದ್ದೆ ಮಾಡದೆ ಯೋಚನೆಯಲ್ಲಿಯೇ ಮುಳುಗಿದ್ದರು.
ಅಭಿಲಾಷ್ ಬಿಸ್ನೆಸ್ನಲ್ಲಿ ಹಂತ ಹಂತವಾಗಿ ಮೇಲಕ್ಕೇರುತ್ತಿದ್ದ. ಅವನು ಸಂಪಾದಿಸಿದರಲ್ಲೇ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ತಂದು ಹಾಕುತ್ತಿದ್ದ. ಎಲ್ಲವೂ ಹಿತಮಿತವಾದ ಬಳಕೆ. ಸಹನ ಅವನ ಎದುರು ನಿಲ್ಲಲು ಭಯಪಡುತ್ತಿದ್ದಳು. ಅಡುಗೆ ಮಾಡಿ ಅಭಿಲಾಷ್ಗೆ ಊಟವನ್ನು ಅವನ ರೂಮಿಗೆ ತೆಗೆದುಕೊಂಡು ಹೋಗಿ ಇಟ್ಟು ಬರುತ್ತಿದ್ದಳು. ಅವಳು ಈ ನಡುವೆ ಅಡುಗೆಯನ್ನು ತಿನ್ನುವ ಹಾಗೆ ಮಾಡುತ್ತಿದ್ದುದರಿಂದ ಆ್ಯಶ್ ಕೂಡ ಮನೆಯಲ್ಲೇ ಊಟ ಮಾಡುತ್ತಿದ್ದ. ಎಂದಿನಂತೆ ಅಂದು ಕೂಡ ಊಟ ತಂದಿಟ್ಟು ಮರೆಯಲ್ಲಿ ನಿಂತು ನೋಡುತ್ತಿದ್ದಳು ಸಹನ. ಅವನ ಊಟವಾದ ಮೇಲೆ ಹೇಗಾದರೂ ಮಾಡಿ ಧೈರ್ಯದಿಂದ ಮಾತನಾಡಬೇಕು ಎಂಬುದು ಅವಳ ಇರಾದೆಯಾಗಿತ್ತು. ಆ್ಯಶ್ ಕೈ ತೊಳೆದು ಬಂದು ಊಟ ಮಾಡಿದ. ಖುಷಿಯಾಯಿತು ಸಹನಾಳಿಗೆ. ಓಡಿ ಬಂದು ಅವನ ಮುಂದೆ ನಿಂತಳು. ಆಗಷ್ಟೇ ಕೈ ತೊಳೆದು ಬರುತ್ತಿದ್ದ ಆ್ಯಶ್ ಎದುರಿಗೆ ಸಹನ ನಿಂತು ನಗುತ್ತಿರುವುದನ್ನು ನೋಡಿ ಮುಖ ಬಿಗಿಯಾಯಿತು. ಇತ್ತೀಚೆಗೆ ನೀವು ನಾನು ಮಾಡಿದ ಊಟವನ್ನು ತಿನ್ನುತ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್, ಮನ ತುಂಬಿ ಖುಷಿಯಿಂದ ಹೇಳಿದಳು ಸಹನ. ಆ್ಯಶ್ನ ಮುಖ ಇನ್ನಷ್ಟು ಗಂಟಿಕ್ಕಿತು. ನೋಡು, ಇದೇ ರೀಸನ್ ಹಿಡ್ಕೊಂಡು ನನ್ನ ಎದುರಿಗೆ ಬಂದರೆ ನನಗೆ ಇಷ್ಟ ಆಗಲ್ಲ. ಮೊದಲೇ ಹೇಳಿದ್ದೀನಿ, ಮತ್ತೆ ಇದು ರಿಪೀಟ್ ಆಗಿ ನನಗೆ ಕೋಪ ಬಂದು ನಿನ್ನ ಮೇಲೆ ಕೈ ಮಾಡಿದರೆ ಅದು ನನ್ನ ತಪ್ಪಲ್ಲ ತಿಳ್ಕೊ. ವಾರ್ನಿಂಗ್ ಮಾಡಿ ಮೊಬೈಲ್ ಹಿಡಿದು ಹೊರ ನಡೆದ. ಅವನ ಮಾತಿಗೆ ಸಹನಾಳ ಮುಖ ಬಾಡಿತ್ತು. ನನಗೆ ಕ್ಷಮೆಯೇ ಇಲ್ಲ ಎಂದುಕೊಂಡಳು. ಒತ್ತರಿಸಿ ಬಂದ ದುಃಖವನ್ನು ನುಂಗುತ್ತಾ ಹೊರ ನಡೆದಳು. ಸಾಹಿತ್ಯಾಳಿಗೆ ರಾತ್ರಿ ಅಪ್ಪ ತನ್ನನ್ನು ಕಾಣದೆ ಅಳುತ್ತಿರುವ ಹಾಗೆ ಕನಸು ಬಿದ್ದಿತ್ತು. ಥಟ್ಟನೆ ಎಚ್ಚರವಾದವಳಿಗೆ ಮೈಯೆಲ್ಲ ಬೆವರಿ ಹೋಗಿತ್ತು. ಹೌದು, ನಾನು ಅಪ್ಪನನ್ನು ಕಾಣದೆ ಇರಲು ಸಾಧ್ಯವಿಲ್ಲ. ಇವತ್ತು ನಾನು ಅವರನ್ನು ನೋಡಲೇಬೇಕು. ಆದರೆ ಹೇಗೆ? ಮನೆಗೆ ಹೋಗಲು ಅಮ್ಮ ಬಿಡುವುದಿಲ್ಲ. ಅದೂ ಅಲ್ಲದೆ ಆಫೀಸಿಗೆ ರಜೆ ಹಾಕುವ ಹಾಗೂ ಇಲ್ಲ ಎಂದು ಯೋಚಿಸಿದವಳಿಗೆ ಅಪ್ಪನನ್ನು ನೋಡಲು ಸಾಧ್ಯವಾಗುವುದಿಲ್ಲವೆಂದು ಅಳುವೇ ಬಂದಿತ್ತು. ರಾತ್ರಿ ಇಡೀ ಹರ್ಷನ ಬಗ್ಗೆ ತಲೆಕೆಡಿಸಿಕೊಂಡು ನಿದ್ದೆ ಮಾಡದೆ ಪೊಲೀಸರಿಗೆ ಪದೇ ಪದೇ ವಿಚಾರಿಸುತ್ತಾ ಮೈಂಡ್ ಫ್ರೆಶ್ ಆಗಲೆಂದು ಬೇಗ ಎದ್ದು ಜಾಗಿಂಗ್ ಹೊರಟಿದ್ದ ಅಭಿ ಒಮ್ಮೆ ಸಾಹಿತ್ಯಾಳ ಮುಖವನ್ನು ನೋಡಿ ಮನಸ್ಸು ಹಗುರ ಮಾಡಿಕೊಳ್ಳುವ ಮನಸ್ಸಾಗಿ ಅವಳ ರೂಮಿನ ಬಾಗಿಲು ಸರಿಸಿ ನೋಡಿದ. ಅವಳು ಅಳುತ್ತಾ ಕುಳಿತಿದ್ದಳು. ಅಭಿಯ ಎದೆ ಅವಳನ್ನು ನೋಡಿ ನಡುಗಿತು. ಪೂರ್ತಿ ಬಾಗಿಲು ತೆರೆದು ಸತ್ಯ ಎಂದು ಕರೆದ. ಥಟ್ಟನೆ ಕೆನ್ನೆ ಮೇಲೆ ಜಾರಿದ್ದ ಕಣ್ಣೀರನ್ನು ಒರೆಸಿ ಅವನತ್ತ ತಿರುಗಿದಳು ಆಕೆ. ಅವನು ಅವಳ ಬಳಿ ಬಂದು, ಹೇಯ್ ಸತ್ಯ, ಯಾಕೋ, ಏನಾಯಿತು? ಹುಷಾರಿಲ್ವಾ? ಡಾಕ್ಟರ್ನ ಕರೀಲಾ ಎಂದು ಆತಂಕದಿಂದ ಕೇಳಿದ. ಇಲ್ಲ ಸರ್, ಹಾಗೇನಿಲ್ಲ, ನಿದ್ದೆ ಬಂದಿಲ್ಲ ಅಷ್ಟೆ ಎಂದು ನಗಲು ಪ್ರಯತ್ನಿಸಿದಳು. ನನ್ನ ಹತ್ರ ಈ ಡ್ರಾಮಾ ಬೇಡ, ವಿಷಯ ಏನು ಹೇಳು? ಹುಬ್ಬು ಜೋಡಿಸಿ ಕೇಳಿದ. ಏನಿಲ್ಲ ಸರ್, ಹೇಳಿದ್ನಲ್ಲ ನಿದ್ದೆ ಬಂದಿಲ್ಲ ಅಂತ. ಮತ್ತದೇ ಉತ್ತರ. ನನಗೆ ಸುಳ್ಳು ಹೇಳಿದರೆ ಕೋಪ ಬರುತ್ತೆ ಸತ್ಯ, ಅದರಲ್ಲಿ ನೀನು ಸುಳ್ಳು ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವಳನ್ನೇ ನೋಡುತ್ತಾ ಹೇಳಿದ. ಸರ್, ಅದು ಅಪ್ಪ ನೆನಪಾದ್ರು. ಮುಖ ಚಿಕ್ಕದು ಮಾಡಿ ಹೇಳಿದಳು ಆಕೆ. ಅವರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಾ? ಪ್ರಶ್ನಿಸಿದ ಆತ. ಹೌದು, ತಲೆ ಅಲ್ಲಾಡಿಸಿದಳು. ಇವತ್ತು ಆಫೀಸಿಗೇನು ಬರೋದು ಬೇಡ, ಹೋಗಿ ಅಪ್ಪನನ್ನು ಮಾತಾಡಿಸಿ ಬಾ. ಅಭಿಯ ಮಾತಿಗೆ ನಾನು ಮನೆಗೆ ವಾಪಸ್ಸಾಗುವುದಿಲ್ಲ ಎಂದು ಮಾತು ಕೊಟ್ಟಿದ್ದೇನೆ ನನ್ನ ಅಮ್ಮನಿಗೆ. ಬೇಸರದಿಂದಲೇ ಹೇಳಿದಳು. ನೀನು ಮನೆಗೆ ಹೋಗಿ ನಿನ್ನ ಅಪ್ಪನನ್ನು ಮಾತಾಡಿಸಿ ಬರೋದ್ರಿಂದ ಅವರಿಗೆ ಏನೂ ನಷ್ಟ ಆಗಲ್ಲ. ನೀನು ಹೀಗೆ ಆಡಿನೇ ಇಷ್ಟು ನೋವು ಅನುಭವಿಸಿದ್ದು. ಸ್ವಲ್ಪ ಧೈರ್ಯವಾಗಿ ಎದುರಿಸಿದ್ರೆ ಎಲ್ಲವೂ ನಮ್ಮ ಅಂಗೈಲಿರುತ್ತೆ. ಆರಾಮಾಗಿ ಹೋಗ್ಬಾ ತುಸು ಜೋರಾಗಿ ಹೇಳಿದ ಅಭಿ. ಆಫೀಸ್ ಕೆಲಸ ಇದೆ. ಅವನ ಮಾತಿಗೆ ಪ್ರತ್ಯುತ್ತರಿಸಿದಳು ಸತ್ಯ. ಅದನ್ನು ನೋಡೋಕ್ಕೆ ಬೇರೆಯವರಿದ್ದಾರೆ, ಅದ್ರ ಬಗ್ಗೆ ಟೆನ್ಷನ್ ಬೇಡ ನಿನಗೆ. ಸುಮ್ಮನೆ ಹೋಗ್ಬಾ, ಡ್ರೈವರ್ಗೆ ಹೇಳ್ತೀನಿ ಗಂಭೀರವಾಗಿ ಹೇಳಿದ ಅಭಿ. ಬೇಡ, ನಾನು ಬಸ್ಸಲ್ಲಿ ಹೋಗಿ ಬರ್ತೀನಿ. ಸಾಹಿತ್ಯಾಳ ಮಾತು ಕೇಳಿ ಕೋಪ ಉಕ್ಕಿತು ಅಭಿಗೆ. ಇನ್ನೂ ನಿನ್ನ ಸ್ವಾಭಿಮಾನ ಕಡಿಮೆ ಆಗಿಲ್ವಾ? ನೋಡು, ಹೇಳ್ದಷ್ಟು ಕೇಳು. ಬೇಗ ಹೋಗಿ ಮಾತಾಡಿಸಿ ಬಾ. ಆಫೀಸಲ್ಲಿ ತುಂಬ ಕೆಲಸ ಇದೆ. ಬೇಗ ರೆಡಿಯಾಗು.
ನೀನು ಬರೋ ಅಷ್ಟೊತ್ತಿಗೆ ಗೇಟ್ ಹತ್ರ ಕಾರ್ ತಗೊಂಡು ಡ್ರೈವರ್ ಇರ್ತಾನೆ. ಮತ್ತದೇ ಗಂಭೀರವಾದ ಧ್ವನಿ ಆತನದು. ಸರಿ ಎಂದು ತಲೆ ಅಲ್ಲಾಡಿಸಿದಳು ಆಕೆ. ಅಭಿ ನಗುತ್ತಾ ಗುಡ್ ಎಂದು ಕೆನ್ನೆ ತಟ್ಟಿ, ಆಫೀಸಲ್ಲಿ ಕೆಲಸ ಇದ್ದಿದ್ದೆ, ನೀನು ಆರಾಮಾಗಿ ಮಾತಾಡ್ಸ್ಕೊಂಡು ಬಾ. ಹಾಗೆ ಹೇಳಲಿಲ್ಲ ಅಂದರೆ ನೀನು ಕಾರಲ್ಲಿ ಹೋಗೋಕ್ಕೆ ಕೇಳಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ಹೇಳಿದೆ ಅಷ್ಟೆ ಎಂದು ಹೊರ ನಡೆದ. ಸಾಹಿತ್ಯ ಬೇಗನೆ ಎದ್ದು ರೆಡಿಯಾಗಿ ಅನಿತಾಳಿಗೆ ಹೇಳಿ ಆಸ್ಪತ್ರೆಗೆ ಹೋಗಿ ಹಿತ್ತಾಳನ್ನೊಮ್ಮೆ ಕಣ್ತುಂಬಿಕೊಂಡು ಮನೆಗೆ ಹೊರಟಿದ್ದಳು. ಸಾಹಿತ್ಯ ಹೇಳಿದ ವಿಳಾಸಕ್ಕೆ ಕರೆತಂದು ನಿಲ್ಲಿಸಿದ ಡ್ರೈವರ್. ಮೆಲ್ಲನೆ ಕೆಳಗಿಳಿದಳು ಸಾಹಿತ್ಯ. ಮನೆಯ ಮುಂದೆ ತಾನು ಬೆಳೆಸಿದ್ದ ಪುಟ್ಟ ಹೂವಿನ ತೋಟದಲ್ಲಿ ಗಿಡಗಳು ಸತ್ತು ಹೋಗಿ ಬರಿಯ ಕಡ್ಡಿಗಳಷ್ಟೇ ಉಳಿದಿದ್ದವು. ಸಹನಾಳ ಮದುವೆಯೆಂದು ಮನೆಗೆ ಸುಣ್ಣ ಬಣ್ಣ ಬಳಿದಿದ್ದರಿಂದ ಮನೆ ಸುಂದರವಾಗಿ ಕಾಣಿಸುತ್ತಿತ್ತು. ಒಂದೊಂದೇ ಹೆಜ್ಜೆ ಇಟ್ಟು ಮನೆಯ ಅಂಗಳಕ್ಕೆ ಬಂದು ಒಳಗೆ ಇಣುಕಿದಳು. ಯಾರೂ ಕಾಣಿಸಲಿಲ್ಲ. ಅಪ್ಪ ಎಂದು ಜೋರಾಗಿ ಕರೆದಳು. ಒಳಗೆ ತನ್ನ ರೂಮಿನಲ್ಲಿ ಯಾವುದೋ ದೊಡ್ಡ ಚಿಂತೆಯಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ ಸೀತಾರಾಮರಿಗೆ ಮಗಳ ಧ್ವನಿ ಕಿವಿಗೆ ಅಪ್ಪಳಿಸುತ್ತಿದ್ದಂತೆ ಕಣ್ಣುಗಳು ಅರಳಿದವು. ತುಟಿಯಂಚಲಿ ನಗು ಅರಳಿತು. ತಟ್ಟನೆ ಮೇಲೆದ್ದು ಹೊರಗೂಡಿ ಬಂದರು. ಆದರೆ ಅಷ್ಟರಲ್ಲಾಗಲೇ ಶಕುಂತಲಾ ಅವರು ಯಾರು ಎನ್ನುತ್ತಾ ಅಲ್ಲಿಗೆ ಬಂದು ಸಾಹಿತ್ಯಳನ್ನು ನೋಡಿ ಮುಖ ಮುರಿಯುತ್ತಾ ನೀನಾ ಎಂದು ವ್ಯಂಗ್ಯವಾಗಿ ಕೇಳಿದರು. ಹ್ಞೂ ಅಮ್ಮ. ಅಪ್ಪ ಎನ್ನುತ್ತಾ ಕಣ್ಣುಗಳು ಅಪ್ಪನನ್ನು ಹುಡುಕಾಡಿದವು. ನೀನ್ಯಾಕೆ ಬಂದೆ ಇಲ್ಲಿಗೆ? ಕೋಪದಲ್ಲಿ ಕೂಗಿದರು ಶಕುಂತಲಾ. ನನ್ನ ಅಪ್ಪನನ್ನು ನೋಡಲು ಬಂದೆ ಅಮ್ಮ. ಪ್ಲೀಸ್ ಒಂದು ಸಲ ಅಪ್ಪನನ್ನು ನೋಡಿ ವಾಪಸ್ಸಾಗ್ತೀನಿ ಕೇಳಿಕೊಂಡಳು. ನಿನ್ನಪ್ಪ ಇಲ್ಲಿಲ್ಲ, ಹೋಗಿಲ್ಲಿಂದ. ಬೀದಿಲಿ ಹೋಗೋರೆಲ್ಲ ಮನೆಗೆ ಬರ್ತಾವೆ ಎಂದು ಗದರಿದರು ಶಕುಂತಲಾ. ಆಗಷ್ಟೇ ಬಂದ ಸೀತಾರಾಮರಿಗೆ ಹೆಂಡತಿಯ ಮಾತುಗಳು ಸಹಿಸಲಾಗಲಿಲ್ಲ. ಕೋಪದಲ್ಲಿ ಛಠೀರ್ ಎಂದು ಹೆಂಡತಿಯ ಕೆನ್ನೆಗೆ ಬಾರಿಸಿಯೇ ಬಿಟ್ಟರು. ಎರಡನೆಯ ಬಾರಿ ತನಗೆ ಏಟು ಕೊಟ್ಟ ಗಂಡನನ್ನೊಮ್ಮೆ ಗುರಾಯಿಸಿ ನೋಡಿದರು. ಒಳಗಿನಿಂದ ಶಕುಂತಲಾ ಅವರ ಅಮ್ಮ ಏನಿದು ಗಲಾಟೆ ಎಂದು ಹೊರಬಂದಾಗ ತನ್ನ ಮಗಳಿಗೆ ಏಟು ಬಿದ್ದಿದ್ದು ಕಂಡು ಕೋಪದಿಂದ ಸೀತಾರಾಮ, ಯಾರ ಮೇಲೆ ಕೈ ಮಾಡ್ತಾ ಇದೀಯಾ ನೀನು? ಜ್ಞಾನ ಇದೆಯಾ ನಿಂಗೆ ಎಂದು ಅಳಿಯನ ಮೇಲೆ ಹರಿಹಾಯ್ದರು. ನೀವು ಸುಮ್ಮನಿರೇ ಅತ್ತೆ, ಇದು ನನ್ನ ಮತ್ತು ಇವಳ ವಿಚಾರ. ಮಧ್ಯದಲ್ಲಿ ನೀವು ಬಂದರೆ ಪರಿಣಾಮ ಬೇರೆನೇ ಆಗಿರುತ್ತೆ. ಅತ್ತೆಯ ಮೇಲೆ ಕೂಗಾಡಿದರು ಸೀತಾರಾಮರು. ಯಾಕೋ ಸೀತಾರಾಮ, ಈ ಹುಡುಗಿಗೋಸ್ಕರ ಈ ರೀತಿ ನಡ್ಕೋತಾ ಇದೆಯಾ? ಮತ್ತೆ ಬಾಯಿ ತೆಗೆದರು ಶಕುಂತಲಾರವರ ಅಮ್ಮ. ನೋಡಿ, ಇವಳು ನನ್ನ ಮಗಳು, ನೀವು ಅದೇನು ಮಾಡಿದ್ರೂ ಸರಿನೇ, ಇವಳನ್ನು ಮಾತ್ರ ಬಿಟ್ಕೊಡಲ್ಲ. ಬಾಮ ಸಾಹಿತ್ಯ ಎಂದು ಅವಳ ಭುಜದ ಮೇಲೆ ಕೈಯಿಟ್ಟು ಒಳಗೆ ಕರೆತಂದರು. ಅಲ್ಲೇನಿಲ್ಲಿ, ಒಂದು ವೇಳೆ ಇವಳು ಮನೆಗೆ ಕಾಲಿಟ್ರೆ ನಾನು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗಬೇಕಾಗುತ್ತೆ. ಶಕುಂತಲಾರವರು ಬಿರುಸಿನ ಮಾತುಗಳನ್ನಾಡಿದರು. ಅವರ ಮಾತಿಗೆ ಸೀತಾರಾಮರು ಜೋರಾಗಿ ನಗುತ್ತಾ, ಒಳ್ಳೆ ಕೆಲಸ ಮಾಡ್ತಿದ್ಯಾ ಶಕುಂತಲಾ. ಸದ್ಯ ಮನೆ ಬಿಟ್ಟು ಹೋದರೆ ನನಗೆ ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡೋಕ್ಕಾದರೂ ಆಗುತ್ತೆ. ಜೊತೆಗೆ ಆ ನಿನ್ನ ಅಮ್ಮನನ್ನು ಕರ್ಕೊಂಡು ಹೋಗು, ನಿನಗೆ ಸಹಾಯಕ್ಕೆ ಬೇಕಾಗ್ತಾರೆ. ಶಾಂತವಾಗೇ ನುಡಿದರು. ಗಂಡನ ಮಾತಿಗೆ ಶಕುಂತಲಾರವರು ಉರಿದೋದರು. ರೀ, ಇವಳ ಮುಂದೆ ನಾನು ಏನೂ ಅಲ್ಲ ನಿಮಗೆ ಅಲ್ವಾ? ಒಡ ಹುಟ್ಟಿದ ಮಗಳಿಗಿಂತ ಇವಳ ಮೇಲೇ ನಿಮಗೆ ಪ್ರೀತಿ ಜಾಸ್ತಿ ಅಲ್ಲ? ಅಳು ಮುಖ ಹೊತ್ತು ಹೇಳಿದರು. ನೀನು ಹೇಗೆ ಅಂದ್ಕೊಂಡ್ರೂ ಪರವಾಗಿಲ್ಲ ಶಕುಂತಲಾ, ನಾನಿನ್ನು ಸಾಹಿತ್ಯಗಳನ್ನು ಎಲ್ಲೂ ಕಳಿಸಲ್ಲ. ಇಷ್ಟು ದಿನ ನಾನು ನಿನ್ನ ಮಾತು ಕೇಳಿ ದೊಡ್ಡ ತಪ್ಪು ಮಾಡಿದೆ. ಇನ್ನು ನನ್ನಿಂದ ಸಾಧ್ಯ ಇಲ್ಲ. ಇವತ್ತಿಂದ ಸಾಹಿತ್ಯ ಇದೇ ಮನೇಲಿರ್ತಾಳೆ. ನಿಂಗಿಷ್ಟ ಇದ್ದರೆ ಇರು, ಇಲ್ಲ ಹೋಗ್ತಾ ಇರು ನಿಷ್ಠೂರವಾಗಿಯೇ ಹೇಳಿದರು. ಅಪ್ಪ ಎಂದು ಏನು ಹೇಳಲು ಬಂದ ಸಾಹಿತ್ಯಳಿಗೆ ಮುಂದೆ ಮಾತನಾಡಲು ಬಿಡದೆ, ನೀನು ಸುಮ್ಮನಿರು ಸಾಹಿ, ಇವಳಿಗೆ ಮನೆ ಬಿಟ್ಟು ಹೋದಾಗ ಅನುಭವಿಸೋ ಕಷ್ಟ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲಿ ತುಸು ಜೋರಾಗಿ ಹೇಳಿದರು. ಇನ್ನೂ ಹೆಚ್ಚಾಗಿ ಮಾತನಾಡಿದರೆ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೀತು ಎಂದರಿತ ಶಕುಂತಲಾರ ಅಮ್ಮ ಮಗಳನ್ನು ಹಿಂದಕ್ಕೆಳೆದು ಸುಮ್ಮನಿರುವಂತೆ ಕಣ್ಣಲ್ಲೇ ಸೂಚಿಸಿದರು.
ಸೀತಾರಾಮರು ಮಗಳ ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ 10 ನಿಮಿಷ ಏನೂ ಮಾತನಾಡದೆ ಮಗಳನ್ನು ಕಣ್ತುಂಬಿಕೊಂಡು ಆನಂದ ಬಾಷ್ಪ ಸುರಿಸಿದರು. ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಹೇಗಿದೆಯಾ ಕಂದ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಾಗ ಸಾಹಿತ್ಯಾಳಿಗೂ ಅಳು ಬಂದಿತ್ತು. ನಾನು ಚೆನ್ನಾಗಿದ್ದೀನಿಪ್ಪ, ನೀವು ಹೇಗಿದ್ದೀರಾ? ಯಾಕೆ ಇಷ್ಟೊಂದು ಸೊರಗಿ ಹೋಗಿದ್ದೀರಿ? ಮೊದಲಿಗಿಂತ ಈಗ ತುಂಬ ಸೊರಗಿದ್ದೀರಾ. ಯಾಕಪ್ಪ, ಯಾಕೆ ಇಷ್ಟು ಸಣ್ಣ ಆಗಿದ್ದೀರಾ ಎಂದು ಅವರ ಬಡಕಲು ದೇಹವನ್ನು ನೋಡಲು ಸಾಧ್ಯವಾಗದೆ ಮತ್ತೆ ಮತ್ತೆ ಕೇಳಿದಳು. ನೀನು ಕಾಣದೇ ಇದ್ದ ದಿನದಿಂದ ನನಗೆ ಎಲ್ಲವೂ ಶೂನ್ಯ ಎನಿಸಿತು ಮಗಳೇ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಕರೆದುಕೊಂಡು ಬಂದು ಮೋಸ ಮಾಡಿದೆ. ಇನ್ನು ನಿನ್ನ ಮದುವೆ ನನ್ನ ಗೆಳೆಯನ ಮಗನ ಜೊತೆ ಮಾಡಿಸಲು ಹೋಗಿ ಅಲ್ಲೂ ಸೋತು ಹೋದೆ. ಕೊನೆಗೆ ನೀನು ಕಾಣಿಸದೇ ಇದ್ದಾಗ ನಿನ್ನನ್ನು ಹುಡುಕುವುದರಲ್ಲೂ ಸೋತೆ. ಎಂತಹ ವಿಪರ್ಯಾಸ ನೋಡು. ನಿನ್ನ ಅಪ್ಪನೇ ನಿನಗೆ ಮುಳುವಾಗಿ ಬಿಟ್ಟ. ನನ್ನನ್ನು ಕ್ಷಮಿಸು ಪುಟ್ಟ, ನಾನೊಬ್ಬ ಪಾಪಿ, ನಿಷ್ಪ್ರಯೋಜಕ ಎಂದು ಸಾಹಿತ್ಯಾಳ ಕೈ ಹಿಡಿದು ಜೋರಾಗಿ ಅಳತೊಡಗಿದರು. ಅಳ್ಬೇಡಿಪ್ಪ, ಅದು ನಿಮ್ಮ ತಪ್ಪಲ್ಲ. ನನ್ನ ಹಣೆಬರದಲ್ಲಿ ಹೇಗಿರುತ್ತೋ ಹಾಗೆ ನಡಿಬೇಕಲ್ವಪ್ಪ. ನೋಡಿ, ನಾನು ಹಾಗೆ ಹೋಗಿದ್ರಿಂದ ನನಗೆ ಇನ್ನೊಂದು ದೊಡ್ಡ ಸತ್ಯ ತಿಳಿಯಿತು ಎಂದು ತುಸು ಖುಷಿಯಲ್ಲಿಯೇ ಹೇಳಿ, ತನಗೊಬ್ಬ ಸೋದರಿ ಇರುವ ಬಗ್ಗೆ, ಊರಿನಲ್ಲಿ ದೊಡ್ಡ ಕುಟುಂಬವೇ ಇರುವ ಬಗ್ಗೆ ತಿಳಿಸಿದಳು. ತನ್ನ ಮಗಳಿಗೆ ತಾನು ಮಾತ್ರವಲ್ಲದೆ ತನಗಿಂತ ದೊಡ್ಡದಾದ ಕುಟುಂಬವಿದೆ ಎಂದರಿತು ಸೀತಾರಾಮರಿಗೆ ಇನ್ನಷ್ಟು ಖುಷಿಯಾಯಿತು. ಮಗಳು ಬಂದ ಖುಷಿಗೆ ಎಲ್ಲವನ್ನೂ ಮರೆತು ಅವಳನ್ನು ಕಣ್ತುಂಬಿಕೊಳ್ಳುತ್ತಾ ಮುದ್ದಿಸುತ್ತಾ ಮಾತನಾಡುತ್ತಾ ಕುಳಿತರು. ಸಾಹಿತ್ಯ ತಾನೀಗ ಚಕ್ರವರ್ತಿ ಮನೆಯಲ್ಲಿ ಇರುವ ಬಗ್ಗೆ ಹೇಳಿದಳು. ಅಪ್ಪನಿಗೆ ನೋವಾಗಬಹುದೆನ್ನುವ ಕಾರಣದಿಂದ ಎಲ್ಲೂ ತನಗಾದ ನೋವಿನ ಬಗ್ಗೆ ಬಾಯಿ ಬಿಡಲಿಲ್ಲ. ತುಂಬ ಹೊತ್ತು ಮಾತನಾಡುತ್ತಾ ಕುಳಿತಿದ್ದರು. ಸಮಯ ಓಡುತ್ತಿತ್ತು. ಸಾಹಿತ್ಯ ಬೇಗ ಹೋಗಬೇಕೆಂದು ಸಮಯ ನೋಡಿ, ಅಪ್ಪ ನೋಡಿ, ನಿಮ್ಮ ಜೊತೆ ಮಾತಾಡ್ತಾನೆ ಕೂತ್ಕೊಂಡೆ, ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ, ನಾನಿನ್ನು ಹೋಗಬೇಕು ಎಂದು ಅವಸರಿಸಿದಳು. ಮಗಳೇ, ನೀನು ನನ್ನ ಜೊತೆನೇ ಇದ್ದು ಬಿಡಮ್ಮ, ಮುಖ ಚಿಕ್ಕದು ಮಾಡಿ ಕೇಳಿಕೊಂಡರು ಸೀತಾರಾಮರು. ಇಲ್ಲಪ್ಪ, ನಿಮ್ಮನ್ನು ನೋಡಿ ಬೇಗ ಬರುತ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಇನ್ನೊಂದು ದಿನ ಬರ್ತೀನಿ. ಇನ್ನು ನಿಮ್ಮ ನೆನಪಾದಾಗಲೆಲ್ಲ ಇಲ್ಲಿರುತ್ತೇನೆ. ಇಷ್ಟು ದಿನ ಯಾಕೋ ಅಮ್ಮನ ಮಾತಿಗೆ ಕಟು ಬಿದ್ದು ಬರಲು ಹಿಂಜರಿಯುತ್ತಿದ್ದೆ. ಇನ್ನೂ ಹಾಗಾಗೋದಿಲ್ಲ. ಇತ್ತೀಚೆಗೆ ಎಲ್ಲ ವಿಚಾರಗಳಿಗೂ ತಲೆಬಾಗಬಾರದು ಎಂಬುದು ಸ್ಪಷ್ಟವಾಗಿ ಅರಿವಾಗಿದೆ ಎಂದಾಗ ಸೀತಾರಾಮರು ಅವಳ ಮುಖಭಾವ ಕಂಡು ಸಾಹಿತ್ಯ ದಿಟ್ಟ ಹುಡುಗಿಯಾಗಿ ಬೆಳೆಯುತ್ತಿದ್ದಾಳೆ ಎಂದರಿತರು. ಕಳುಹಿಸಿಕೊಡಲು ಮನಸ್ಸಿಲ್ಲದಿದ್ದರೂ ಅವಳ ಒತ್ತಾಯಕ್ಕೆ ಮಣಿದು ಕೊನೆಗೆ ಏನಾದರೂ ತಿಂದು ಹೋಗಬೇಕೆಂದು ಒತ್ತಾಯಿಸಿದರೂ ಸಾಹಿತ್ಯ ಅದಕ್ಕೂ ಒಪ್ಪಲಿಲ್ಲ. ಬರ್ತಾ ದಾರಿ ಮಧ್ಯೆ ತಿಂದು ಬಂದಿರುವುದಾಗಿ ಸುಳ್ಳು ಹೇಳಿ ತಪ್ಪಿಸಿಕೊಂಡಳು. ಹಾಗೋ ಹೀಗೋ ಅಪ್ಪನನ್ನು ಒಪ್ಪಿಸಿ ಹೊರಬಂದು ಶಕುಂತಲಾರ ಬಳಿ ಹೋಗಿ, ಅಮ್ಮ, ನನಗೆ ಅಪ್ಪನನ್ನು ನೋಡದೆ ಇರಲು ಸಾಧ್ಯವಾಗಲಿಲ್ಲ. ಅದಕ್ಕೆ ನಿಮಗೆ ಕೊಟ್ಟ ಮಾತನ್ನು ಮೀರಿ ಇಲ್ಲಿಗೆ ಬಂದೆ. ಆದರೆ ಅದರ ಹಿಂದಿನ ಉದ್ದೇಶ ಅಪ್ಪನನ್ನು ನೋಡುವುದು ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೆ. ಈ ಮನೆ, ಆಸ್ತಿ, ಅಂತಸ್ತು ಎಲ್ಲ ಸಹನಾಳೆಗೆ ಇರಲಿ. ನನಗೆ ನನ್ನ ಅಪ್ಪ ಮಾತ್ರ ಸಾಕು. ಅವರ ನೆನಪಾದಾಗಲೆಲ್ಲ ಅವರನ್ನು ನೋಡಲು ಅವಕಾಶ ಕೊಟ್ಟರೆ ಮತ್ತಿನ್ನೇನು ಬೇಡ ನನಗೆ. ನನ್ನಿಂದಾಗಿ ನೀವಿಬ್ಬರು ಜಗಳ ಆಡೋದು ಬೇಡ ಎಂದು ಪ್ರೀತಿಯಿಂದಲೇ ಕೇಳಿಕೊಂಡಳು. ಶಕುಂತಲಾರವರಿಗೆ ಏನನಿಸಿತೋ ಸರಿ ಎಂದು ಒಪ್ಪಿಗೆ ಸೂಚಿಸಿದರು. ತುಂಬ ಖುಷಿಯಾಯಿತು ಸಾಹಿತ್ಯಾಳಿಗೆ. ಅದೇ ಖುಷಿಯಲ್ಲಿ ಅವರನ್ನು ಗಟ್ಟಿಯಾಗಿ ತಬ್ಬಿ, ಥ್ಯಾಂಕ್ ಯು ಮಾ ಎಂದು ಹೇಳಿ ಕೆನ್ನೆಗೊಂದು ಮುತ್ತು ಕೊಟ್ಟಳು. ಅವಳ ನಡತೆಯನ್ನು ಊಹಿಸಿರದ ಶಕುಂತಲಾರವರು ಒಂದು ಕ್ಷಣ ತಬ್ಬಿಬ್ಬಾದರು. ಅವರಿಗೆ ತನ್ನ ಮಗಳು ಸಹನಾಳ ನೆನಪಾಯಿತು. ಅವಳಿಗೆ ಬುದ್ಧಿ ಬಂದಾಗಿಂದ ತನ್ನ ಜೊತೆ ಅಕ್ಕರೆಯಿಂದ ನಡೆದುಕೊಂಡವಳಲ್ಲ. ಆದರೂ ಮಗಳು ಮಗಳೇ. ಈ ರೀತಿ ತಬ್ಬಿ ಮುತ್ತಿಕ್ಕಿದ ಸಾಹಿತ್ಯಾಳನ್ನು ಸಹನಾಳೆಂದೇ ಭಾವಿಸಿ ಅವರು ಮತ್ತೊಮ್ಮೆ ಸಾಹಿತ್ಯಾಳನ್ನು ಹತ್ತಿರಕ್ಕೆ ಬರಮಾಡಿಕೊಂಡು ತಬ್ಬಿಕೊಂಡು ಕಣ್ಣೀರು ಸುರಿಸಿದರು. ಅಮ್ಮ, ಸಹನ ನೆನಪಾಗ್ತಿದ್ದಾಳ
ಮೆಲುವಾಗಿ ಕೇಳಿದಳು ಸಾಹಿತ್ಯ. ಶಕುಂತಲಾರವರು ಹೌದು ಎಂದು ತಲೆ ಅಲ್ಲಾಡಿಸಿದರು. ಅವಳಿಗೊಂದು ಕಾಲ್ ಮಾಡಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ ಎಂದವಳ ಮಾತಿಗೆ, ಇಲ್ಲ ಸಾಹಿತ್ಯ, ನಾನು ಎಷ್ಟು ಕಾಲ್ ಮಾಡಿದರೂ ಸ್ವಿಚ್ ಆಫ್ ಬರ್ತಿದೆ. ಅಳಿಯಂದ್ರಿಗೂ ಕಾಲ್ ಮಾಡಿದರೆ ಅದೇನೋ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರ್ತಿದೆ. ಇವರಿಗೆ ಹೇಳಿ ಹೇಳಿ ಸಾಕಾಯಿತು. ಅರುಣಾದೇವಿ ಅವರಿಗೆ ಕಾಲ್ ಮಾಡಿದಾಗ ಅವರು ಹೊರದೇಶದಲ್ಲಿರೋದಕ್ಕೆ ಹಾಗೆ ಬರ್ತಿದೆ, ವಾಪಸ್ ಬಂದಮೇಲೆ ಕೂತು ಮಾತಾಡೋಣ ಅಂದರು. ಅವಳಿಗೊಂದು ಕಾಲ್ ಮಾಡಬೇಕು ಅಂತಲೂ ಅನ್ಸಲ್ವಾ ಅಂತೀನಿ ಎಂದು ಅಳುಮುಖ ಹೊತ್ತು ಹೇಳಿದರು. ದಿಗಿಲಾಯಿತು ಸಾಹಿತ್ಯಾಳಿಗೆ. ಅವಳಿಗೂ ಆ್ಯಶ್ ಎಲ್ಲಿ ಹೋಗಿದ್ದು ಅಂತ ಗೊತ್ತಿರಲಿಲ್ಲ. ಆದರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದರೆ ಸಹನಾಳಿಗೆ ಏನಾದರೂ? ಭಯ ಆವರಿಸಿತು ಸಾಹಿತ್ಯಾಳಿಗೆ. ಅಮ್ಮ, ನೀವೇನು ಭಯ ಪಡಬೇಡಿ, ಅವಳು ಆರಾಮಾಗೇ ಇರ್ತಾಳೆ ಎಂದು ಧೈರ್ಯ ಹೇಳಿದಳು. ಒಂದ್ಸರಿ ಕಾಲ್ ಮಾಡಿ ಮಾತಾಡಿದರೆ ನಮಗೂ ಸಮಾಧಾನ ಇರೋದಲ್ವಾ? ಅಸಹನೆ ವ್ಯಕ್ತಪಡಿಸಿದರು ಶಕುಂತಲಾರವರು. ಸಾಹಿತ್ಯ ಅವರಿಗೆ ಸಮಾಧಾನ ಮಾಡಿ ಅಪ್ಪನಿಗೂ ಹೇಳಿ ಅಲ್ಲಿಂದ ಹೊರಟಳು. ದಾರಿಯುದ್ದಕ್ಕೂ ಅವಳಿಗೆ ಸಹನಾಳದ್ದೇ ಯೋಚನೆಯಾಗಿತ್ತು. ಆ್ಯಶ್ ಬಗ್ಗೆ ಅಭಿಸರ್ ಬಳಿ ಕೇಳಬೇಕೆಂದು ನಿರ್ಧರಿಸಿ ಅಭಿಸರ್ ಆಫೀಸಲ್ಲೇ ಇರಬಹುದೆಂದು ನೇರವಾಗಿ ಆಫೀಸಿಗೆ ಬಂದಳು. ನೇಹಾಳಿಗೆ ಸಾಹಿತ್ಯಾಳ ಬಗ್ಗೆ ಇನ್ನೂ ವಿಷಯ ತಿಳಿದಿರಲಿಲ್ಲ. ಅರುಣಾದೇವಿಯವರು ಹೇಳುವ ಗೋಜಿಗೂ ಹೋಗಿರಲಿಲ್ಲ. ಸಾಹಿತ್ಯ ಆರಾಮಾಗಿ ಆಫೀಸಿಗೆ ಬರುತ್ತಿರುವುದನ್ನು ನೋಡಿ ತಲೆ ಚಕ್ಕರ್ ಹೊಡೆಯುವುದೊಂದೇ ಬಾಕಿ ಇತ್ತು ನೇಹಾಳಿಗೆ. ಸಾಹಿತ್ಯ ಅವಳೆದುರು ಬಂದು ನಿಂತರೂ ಕಣ್ಣಗಲಿಸಿ ಅವಳನ್ನೇ ನೋಡುತ್ತಿದ್ದಳು ನೇಹ. ಮೇಡಮ್, ಎಚ್ಚರಿಸಿದಳು ಸಾಹಿತ್ಯ. ನೀನಿಲ್ಲಿ ಹೇಗೆ ಬಂದೆ? ಆಶ್ಚರ್ಯ, ಗೊಂದಲ ನೇಹಾಳ ಮುಖದಲ್ಲಿ ಎದ್ದು ಕಾಣಿಸುತ್ತಿತ್ತು. ಕಾರಲ್ಲಿ, ಸಾಹಿತ್ಯ ತಕ್ಷಣ ಉತ್ತರಿಸಿದಳು. ನೇಹಾಳ ಪ್ರಶ್ನೆಗೆ ಉತ್ತರ ಅದಲ್ಲವೆಂದು ಗೊತ್ತಿದ್ದರೂ ಹಾಗೇ ಉತ್ತರಿಸಿದಳು ಆಕೆ. ಬೈಕ್ ತಗೊಂಡು ಹೋಗಿದ್ದೆ? ಆಶ್ಚರ್ಯ ವ್ಯಕ್ತಪಡಿಸಿದಳು ನೇಹ. ಹಾಂ, ಬೈಕ್ ತಗೊಂಡು ಹೋಗಿದ್ದೆ. ಬೈಕ್ ಮನೆಯಲ್ಲೇ ಇದೆ. ಅದ್ಯಾರೋ ಬೇಕು ಅಂತಲೇ ನನ್ನ ಗಾಡಿಗೆ ಡಿಕ್ಕಿ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟರು. ಸ್ವಲ್ಪದರಲ್ಲೇ ಬಚಾವಾದೆ. ಬೇಕಂತಲೇ ಸುಳ್ಳು ಹೇಳಿದಳು ಸಾಹಿತ್ಯ. ಮತ್ತೆ ಲಾರಿ ಡ್ರೈವರ್ ನಿನ್ನ ತಲೆಗೆ ಹೊಡೆದಿದ್ದು ಸುಳ್ಳ? ಬಾಯಿ ತಪ್ಪಿ ನುಡಿದು ಬಿಟ್ಟಳು ನೇಹ. ಅಂದರೆ ಈ ಕೃತ್ಯಕ್ಕೆ ನೀವು ಸೇರ್ಕೊಂಡ್ಬಿಟ್ಟಿದ್ದೀರಾ ಅಂತ ಆಯಿತು ಅಲ್ವಾ ನೇಹ ಮೇಡಮ್? ಸಾಹಿತ್ಯಾಳ ಧ್ವನಿ ಎಂದಿಗಿಂತ ಸ್ವಲ್ಪ ಜೋರಾಗೇ ಇತ್ತು. ಯಾವ ಕೃತ್ಯ? ನನಗೇನೂ ಗೊತ್ತಿಲ್ಲ ಎಂದು ಹೇಳುವಷ್ಟರಲ್ಲಿ ಬೆವರಿದಳು ನೇಹ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್. ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಪ್ರಾಣ ತೆಗೆಯಷ್ಟು ಛೇ! ಧ್ವನಿ ಏರಿತ್ತು ಸಾಹಿತ್ಯಾಳದ್ದು. ಏಯ್, ಮೈಂಡ್ ಯುವರ್ ಟಂಗ್! ಕೋಪದಲ್ಲೇ ನುಡಿದಳು ನೇಹ. ಮೊದಲು ನಿಮ್ಮ ಬುದ್ಧಿ ಸರಿ ಮಾಡ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ಸಾಹಿತ್ಯ ಥಟ್ಟನೆ ಉತ್ತರಿಸಿದಳು. ಸಾಹಿತ್ಯ, ಆಫೀಸಿಗೆ ಲೇಟಾಗಿ ಬರೋದಲ್ಲದೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯಾ? ಇನ್ನಷ್ಟು ಕೋಪದಿಂದ ನುಡಿದಳು ನೇಹ. ಎಕ್ಸ್ಕ್ಯೂಸ್ ಮೀ ನೇಹ, ಅವಳು ನನ್ನ ಪರ್ಮಿಷನ್ ತಗೊಂಡೇ ಹೋಗಿರೋದು. ಹಿಂದಿನಿಂದ ಉಬ್ಬುಗಂಟಿಕ್ಕಿ ನಿಂತಿದ್ದ ಅಭಿ. ನೇಹ ಸಪ್ಪಗಾದಳು. ಸತ್ಯ, ನೀನು ಯಾಕೆ ಆಫೀಸಿಗೆ ಬರೋಕ್ಕೆ ಹೋದೆ? ಅಷ್ಟು ಜರ್ನಿ ಮಾಡಿ ಸುಸ್ತಾಗಿಲ್ವಾ? ಇಲ್ಲೇನು ನಿದ್ದೆ ಮಾಡೋಕ್ಕೆ ಬಂದ್ಯಾ? ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದು ಬಿಟ್ಟು? ಅವನ ಮಾತುಗಳನ್ನು ಕೇಳಿದ ಸಾಹಿತ್ಯಾಳಿಗೆ ಅವನು ಬೈದನೋ ಇಲ್ಲ ಕಾಳಜಿ ತೋರಿಸಿದನೋ ಅರ್ಥವಾಗಲಿಲ್ಲ. ತಲೆ ತಗ್ಗಿಸಿದಳು. ಅಭಿಯ ಬಳಿ ಕೇಳಬೇಕೆಂದಿದ್ದ ವಿಷಯ ಗಂಟಲಲ್ಲೇ ಉಳಿಯಿತು. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹಾಗೆ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಬಾ ಎಂದು ಮುಂದೆ ನಡೆದ ಅಭಿ. ಬೇಡ ಸರ್, ನಿಮಗೆ ಯಾಕೆ ತೊಂದರೆ? ನಾನು ಸ್ವಲ್ಪ ಆಫೀಸ್ ಕೆಲಸ ಮುಗಿಸಿ ಬಂದ ಕಾರಲ್ಲೇ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಮುಗಿಸುವಷ್ಟರಲ್ಲಿ, ಸರಿ ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಎಂದು ಹೇಳಿ ಹೊರಟೇ ಹೋದ. ಅಯ್ಯೋ, ಕೋಪ ಮಾಡಿಕೊಂಡ್ರೇನೋ ಎಂದು ಯೋಚನೆಗೆ ಬಿದ್ದಳು ಸಾಹಿತ್ಯ. ತಕ್ಷಣ ಎಚ್ಚೆತ್ತು ಅವನ ಹಿಂದೆ ಓಡಿದಳು. ಅವಳು ಹಿಂದಿನಿಂದ ಓಡಿ ಬರುತ್ತಿರುವುದನ್ನು ನೋಡಿದ ಅಭಿ ಸುಮ್ಮನೆ ನಕ್ಕು ಕಾರಲ್ಲಿ ಕುಳಿತ.
ಅವಳು ಮೌನವಾಗಿ ಬಂದು ಮುಂದಿನ ಸೀಟಲ್ಲಿ ಕುಳಿತಳು. ಈ ನಡುವೆ ಅವನ ಜೊತೆ ಹೆಚ್ಚು ಕಾಲ ಕಳೆಯಬೇಕೆಂದು ಅವಳ ಮನ ಬಯಸಿದ್ದು ಅವಳ ಅರಿವಿಗೆ ಬರಲಿಲ್ಲ. ನೇಹಾಳಿಗೆ ಸಾಹಿತ್ಯ ಮತ್ತು ಅಭಿ ಇಬ್ಬರು ಜೊತೆಯಾಗಿ ಹೋಗಿದ್ದನ್ನು ಕಂಡು ಸಹಿಸಲಾಗಲಿಲ್ಲ. ಅವಳಿಗೆ ಬೆಂಕಿಯ ಉಂಡೆ ಮೇಲೆ ಕಾಲಿಟ್ಟ ಹಾಗಾಗಿತ್ತು. ಸಹಿಸಲಾಗದ ಕೋಪ, ನೋವು ಅವಳನ್ನು ಆವರಿಸಿತ್ತು. ಕಣ್ಣುಗಳಿಂದ ನೀರು ಜಾರಿ ನೆಲ ಸೇರಿತ್ತು. ತನ್ನ ಕ್ಯಾಬಿನ್ಗೆ ಹೋದವಳೆ ಅರುಣಾದೇವಿಯವರಿಗೆ ಕಾಲ್ ಮಾಡಿದಳು. ಸ್ವಿಚ್ ಆಫ್ ಬರುತ್ತಿತ್ತು. ತಕ್ಷಣ ಅಪ್ಪನ ನೆನಪಾಗಿ ಕಾಲ್ ಮಾಡಿದಳು. ಹಲೋ ಸ್ವೀಟಿ, ಇವತ್ತು ಈ ಡ್ಯಾಡ್ ನೆನಪಾದ್ನಾ? ಏನು ಆಫೀಸ್ ಟೈಮಲ್ಲಿ ಕಾಲ್ ಮಾಡಿದ್ಯಾ? ಎನಿ ಗುಡ್ ನ್ಯೂಸ್? ಪ್ರೀತಿಯಿಂದ ಕೇಳಿದರು. ಉತ್ತರವಿಲ್ಲ ನೇಹಾಳಿಂದ. ಸ್ವೀಟಿ, ಆರ್ ಯು ಓಕೆ ಎಂದು ಅವಳ ಕಡೆಯಿಂದ ಯಾವ ಉತ್ತರವೂ ಬಾರದಿದ್ದಾಗ ಗಾಬರಿಯಿಂದ ಕೇಳಿದರು. ಡ್ಯಾಡ್, ನಾನು ಸೋತೆ ಡ್ಯಾಡ್, ನಾನು ಸೋತೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ನೇಹಾ. ಸ್ವೀಟಿ, ಅಳ್ತಾ ಇದೆಯಾ? ನೋ ಬೇಬಿ, ನೀನು ಯಾವತ್ತೂ ಸೋಲಲ್ಲ. ಸೋಲಕ್ಕೆ ನಾನು ಬಿಡಲ್ಲ. ಕಾಮ್ ಡೌನ್ ಬೇಬಿ ಎಂದು ಅವಳ ಅಳು ಕೇಳಿ ದಂಗಾದರು. ರಿಯಲ್ ಎಸ್ಟೇಟ್ನಲ್ಲೇ ಬೆಳೆದು ಮೇಲೆ ಬಂದ ಕೋಟಿಗಟ್ಟಲೆ ಆಸ್ತಿಯ ಒಡೆಯ ಮೃತ್ಯುಂಜಯರಿಗೆ ಒಬ್ಬಳೆ ಮಗಳು ನೇಹಾ. ಅವರ ವೀಕ್ನೆಸ್ ಅವರ ಮಗಳು ಎಂದರೆ ತಪ್ಪಾಗಲಾರದು. ಅವಳು ಕೇಳಿದ್ದೆಲ್ಲ ಕೊಡಿಸುತ್ತಿದ್ದ ಅಪ್ಪನಿಗೆ ಮಗಳು ಸಂತೋಷವಾಗಿದ್ದರೇನೆ ಒಂದು ರೀತಿಯ ಸಮಾಧಾನ. ಅಂದು ಅವಳು ಆಸೆ ಪಟ್ಟಿದ್ದು ಚಕ್ರವರ್ತಿ ವಂಶದ ಹಿರಿಯ ಮಗನನ್ನು. ಮಗಳು ಬೇರೇನಾದರೂ ಕೇಳಿದ್ದರೆ ಕೊಡುತ್ತಿದ್ದರೇನೋ, ಆದರೆ ಕೇಳಿದ್ದು ಅಭಿಯನ್ನು. ಅವರಿಗದು ಕಷ್ಟದ ಕೆಲಸವಲ್ಲ. ಆದರೂ ಮಗಳನ್ನು ರೇಗಿಸುವುದಕ್ಕೋಸ್ಕರ ಅವನನ್ನು ವರಿಸುವುದು ಸ್ವಲ್ಪ ಕಷ್ಟ, ಪ್ರಯತ್ನ ಪಡುತ್ತೇನೆ ಎಂದಿದ್ದರು. ಆಗಲೇ ನೇಹಾ ತಂದೆಯ ಬಳಿ ಚಾಲೆಂಜ್ ಹಾಕಿ ಚಕ್ರವರ್ತಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದು. ಅವನು ನನ್ನನ್ನು ಪ್ರೀತಿಸುವವರೆಗೂ ಅಲ್ಲೇ ಇರುತ್ತೇನೆ ಎಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು. ಮೃತ್ಯುಂಜಯರು ಎಷ್ಟೇ ಸಮಾಧಾನಿಸಿ ನಿರ್ಧಾರ ಬದಲಾಯಿಸಿದರೆ ತಾನೇ ಅವನನ್ನು ನಿನ್ನ ಮುಂದೆ ನಿಲ್ಲಿಸುವುದಾಗಿ ಕೇಳಿಕೊಂಡರೂ ಅವಳ ನಿರ್ಧಾರ ಬದಲಾಗಿರಲಿಲ್ಲ. ಕೊನೆಗೆ ತನ್ನ ಮಗಳಿಗೋಸ್ಕರ ಒಪ್ಪಿಗೆ ಕೊಟ್ಟು ಅವಳನ್ನು ಆಶೀರ್ವದಿಸಿ ಕಳುಹಿಸಿದ್ದರು. ಆದರೆ ಈಗ ಮಗಳು ಸೋಲೊಪ್ಪಿಕೊಂಡು ಅಳುತ್ತಿರುವುದು ಅವರಿಗೆ ಸಹಿಸಲಾಗದ ದುಃಖ ತಂದಿತು. ಅವಳಿಂದ ವಿಷಯವೆಲ್ಲ ತಿಳಿದುಕೊಂಡು ಮುಂದೇನು ಮಾಡಬೇಕೆಂದು ಯೋಚಿಸುತ್ತಾ ಮಗಳಿಗೆ ತಾನಿರುವುದಾಗಿ ಧೈರ್ಯ ಹೇಳಿ ಫೋನ್ ಇಟ್ಟಿದ್ದರು. ಕಾರಿನಲ್ಲಿ ಹೋಗುತ್ತಿದ್ದ ಅಭಿ ಮೆಲ್ಲನೆ ಸಾಹಿತ್ಯಾಳೆಡೆ ನೋಡಿದ. ಅವಳು ಮುಂದೆ ನೋಡುತ್ತಾ ಕುಳಿತಿದ್ದಳು. ಅಭಿ ಅವಳನ್ನು ನೋಡಿ ಮುಗುಳ್ನಕ್ಕು, ಅಪ್ಪ ಸಿಕ್ಕಿದ್ರ ಎಂದು ಕೇಳಿದ. ಹೌದು, ಅವಳ ಉತ್ತರ ಅಷ್ಟೇ ಆಗಿತ್ತು. ಖುಷಿನಾ ಪ್ರಶ್ನಿಸಿದ. ಹೌದು ಎಂದು ತಲೆ ಅಲ್ಲಾಡಿಸಿದಳು. ಮತ್ತೆ ಏನೂ ಮಾತನಾಡಲಿಲ್ಲ ಆತ. ನೇರವಾಗಿ ಒಂದು ರೆಸ್ಟೋರೆಂಟ್ ಮುಂದೆ ಕಾರು ನಿಲ್ಲಿಸಿ ಇಳಿ ಎಂದು ಹೇಳಿ ತಾನೂ ಇಳಿದ. ಸಾಹಿತ್ಯಾಳಿಗೆ ಅರ್ಥವಾಗಲಿಲ್ಲ. ಸರ್, ಮನೆವರೆಗೆ ಬಿಡ್ತೀನಿ ಅಂದಿದ್ರಿ, ಆದರೆ ಇಲ್ಲಿ? ಪ್ರಶ್ನಾರ್ಥಕವಾಗಿ ಕೇಳಿದಳು. ಮೊದಲು ಹೊಟ್ಟೆಗೆ ಏನಾದರೂ ಹಾಕೋ, ಆಮೇಲೆ ಮನೆಗೆ. ಅವಳ ಮಾತಿಗೂ ಕಾಯದೆ ಒಳ ನಡೆದ. ಅರೆ, ನಾನೇನು ತಿಂದಿಲ್ಲ ಅಂತ ಇವ್ರಿಗೆ ಗೊತ್ತಾಯಿತು ಯೋಚಿಸುತ್ತಾ ಒಳ ನಡೆದಳು. ಒಂದು ಟೇಬಲ್ ಬಳಿ ಕುಳಿತ ಅಭಿ ಸಾಹಿತ್ಯಾಳನ್ನು ಮುಂದೆ ಕುಳಿತುಕೊಳ್ಳಲು ಹೇಳಿ, ಏನು ತಗೋತೀಯಾ ಕೇಳಿದ. ನನಗೇನು ಬೇಡ ಎಂದು ಹೇಳಿ ಸುಮ್ಮನೆ ಕುಳಿತಳು ಆಕೆ. ಯಾಕೆ, ಏನಾದರೂ ತಿನ್ಕೊಂಡು ಬಂದಿದ್ಯಾ? ಸೂಕ್ಷ್ಮವಾಗಿ ಅವಳನ್ನು ನೋಡುತ್ತಾ ಕೇಳಿದ. ಹಾಂ ಹೌದು, ಮನೆಯಲ್ಲೇ ತಿನ್ಕೊಂಡು ಬಂದೆ ಸುಳ್ಳು ಹೇಳಿದಳು ಸಾಹಿತ್ಯ. ಸತ್ಯ, ಮನಸ್ಸಿಗೆ ಬೇಸರ ಇದ್ದರೆ ಹೊಟ್ಟೆಗೆ ಯಾಕೆ ಶಿಕ್ಷೆ ಕೊಡ್ತೀಯಾ? ಪಾಪ ಅದೇನು ತಪ್ಪು ಮಾಡಿತ್ತು ಅಂತ ಅದಕ್ಕೆ ಉಪವಾಸ? ಪ್ರಶ್ನಿಸಿದ. ಕಣ್ಣು ಬಿಟ್ಟು ಅವನನ್ನು ನೋಡಿದಳು ಸಾಹಿತ್ಯ. ನೀನು ಏನೂ ತಿಂದಿಲ್ಲ ಅಂತ ನನಗನ್ನಿಸ್ತಿದೆ. ಬೇಗ ಏನು ಬೇಕೋ ತಗೋ, ನನಗೆ ಅರ್ಜೆಂಟಾಗಿ ಬೇರೆ ಕಡೆ ಹೋಗೋದಿದೆ. ಅವನ ಮಾತಿಗೆ ಮತ್ತೇನು ಹೇಳದೆ ಸಾಹಿತ್ಯ ತನಗಿಷ್ಟದ ತಿಂಡಿಯನ್ನು ತರಿಸಿ ತಿಂದಳು. ಅಭಿ 2 ಜ್ಯೂಸ್ ಆರ್ಡರ್ ಮಾಡಿ ಒಂದು ತಾನು ಕುಡಿದು ಇನ್ನೊಂದು ಅವಳಿಗೆ ನೀಡಿ, ಸತ್ಯ
ಯಾಕೆ ಬರುವಾಗ ಊಟ ಮಾಡಿಲ್ಲ? ಅಲ್ಲೇನಾದರೂ ಎಂದು ಅನುಮಾನದಿಂದ ಕೇಳಿದವನ ಮಾತಿಗೆ, ಹಾಗೇನಿಲ್ಲ ಸರ್, ಅಪ್ಪನನ್ನು ನೋಡಿದ ಖುಷಿಗೆ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಮೆಲ್ಲನೆ ಉಸುರಿದಳು. ಜೋರಾಗಿ ನಕ್ಕ ಅಭಿ. ಅಲ್ಲ ಸತ್ಯ, ಬೇಜಾರಾದಾಗ ಊಟ ಮಾಡದೇ ಇರೋದು ನೋಡಿದ್ದೀನಿ, ಇದೇನು ಖುಷಿಯಾದಾಗ ಊಟ ಬಿಡೋದು? ನಗುತ್ತಲೇ ಕೇಳಿದ. ಅವಳ ಕಡೆಯಿಂದ ಏನೂ ಪ್ರತಿಕ್ರಿಯೆ ಬಾರದಿದ್ದಾಗ ಮತ್ತೇನು ಹೇಳದೆ, ಇವಳ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ರೆ ಪಕ್ಕಾ ನಾನು ಮಾತಾಡೋದನ್ನೇ ಮರ್ತೋಗ್ತೀನೇನೋ ಎಂದು ಯೋಚಿಸುತ್ತಾ ಸುಮ್ಮನೆ ಜ್ಯೂಸ್ ಹೀರಿ ಮೇಲೆದ್ದ. ಸಾಹಿತ್ಯ ಕೂಡ ಜ್ಯೂಸ್ ಕುಡಿದು ಅವನ ಹಿಂದೆ ನಡೆದಳು. ದಾರಿಯುದ್ದಕ್ಕೂ ಅಭಿ ಏನೂ ಮಾತನಾಡಲಿಲ್ಲ, ಅವಳ ಕಡೆಗೂ ತಿರುಗಲಿಲ್ಲ. ಸಾಹಿತ್ಯ ಅವನೆಡೆ ತಿರುಗಿದಳು. ಅವನು ಸುಮ್ಮನೆ ಕಾರು ಓಡಿಸುತ್ತಿದ್ದ. ಅವನ ಮಾತುಗಳು ಕೇಳಬೇಕೆನಿಸಿತು ಅವಳ ಮನಕ್ಕೆ. ಏನೆಂದು ಮಾತನಾಡಿಸಲಿ? ಯೋಚನೆಗೆ ಬಿದ್ದಳು. ತಕ್ಷಣ ಏನೋ ಹೊಳೆಯಿತು. ಮತ್ತೆ ಮೆಲ್ಲನೆ ಅವನತ್ತ ತಿರುಗಿ, ಸರ್ ಎಂದು ಕರೆದಳು. ಅವನು ಅವಳತ್ತ ತಿರುಗದೆ ಎಂದು ಉದ್ಘರಿಸಿದ. ನೀವು ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳ್ಬೋದಾ? ಹುಬ್ಬು ಮೇಲೇರಿಸಿ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಳು. ಹರ್ಷ ಎಲ್ಲಿರ್ಬೋದು ಅಂತ ನನಗೆ ಚಿಕ್ಕದೊಂದು ಅನುಮಾನ ಬಂದಿದೆ, ಅದನ್ನು ಬಗೆಹರಿಸೋಕ್ಕೆ ಹೋಗ್ತಿದ್ದೀನಿ. ಕಾರು ಓಡಿಸುತ್ತಲೇ ಉತ್ತರಿಸಿದ. ಎಲ್ಲಿದ್ದಾರೆ ಸರ್ ಅವರು? ಅವರಿಗೇನೂ ಆಗಿಲ್ಲ ತಾನೆ? ಕುತೂಹಲದಿಂದ ಕೇಳಿದಳು. ಸತ್ಯ, ನನಗೆ ಅನುಮಾನ ಬಂದಿರೋದು ಅಂತ ಹೇಳಿದೆ, ಅವನನ್ನು ನೋಡಿದೆ ಅಂತ ಹೇಳಿದ್ನಾ? ದುರುಗುಟ್ಟಿ ಹೇಳಿದ. ಹೌದಲ್ವಾ, ಎಲ್ಲಿರ್ಬೋದು ಅಂತ ನಿಮ್ಮ ಅನುಮಾನ ಸರ್? ಮತ್ತೊಂದು ಪ್ರಶ್ನೆ ಕೇಳಿದಳು. ಇವಳು ಇಂಥದ್ದನ್ನೆಲ್ಲ ಚೆನ್ನಾಗಿ ಮಾತಾಡ್ತಾಳೆ, ನಾನೇನಾದರೂ ಕೇಳಿದ್ರೆ ಮಾತ್ರ ಉತ್ತರ ಇರಲ್ಲ. ಗೊಣಗಿದ. ಸರ್ ಕೇಳಿಸ್ಲಿಲ್ಲ ಎಂದು ಇನ್ನಷ್ಟು ಹತ್ತಿರಕ್ಕೆ ಬಂದಳು. ಕೇಳಿಸಬಾರ್ದು ಅಂತಲೇ ಹೇಳಿದ್ದು. ಮತ್ತೆ ಗೊಣಗಿದ. ಸರ್ ಎಂದು ಪ್ರಶ್ನಾರ್ಥಕವಾಗಿ ಅಭಿಯ ಮುಖವನ್ನು ನೋಡಿದಳು. ಏನಿಲ್ಲಮ್ಮ, ಅವನ ಪರಿಚಯದ ಮನೆಗೆ ಹೋಗಿ ವಿಚಾರಿಸೋಣ ಅಂತ ಅಷ್ಟೆ ಉತ್ತರಿಸಿದ ಅಭಿ. ಹರ್ಷ ಸರ್ ಪರಿಚಯ ಇರೋರಿಗೆ ಎಲ್ರಿಗೂ ವಿಚಾರಿಸಿ ಆಯಿತು ಅಂದಿದ್ರಿ? ಇನ್ನೊಂದು ಪ್ರಶ್ನೆ ಕೇಳಿದಳು. ಅಯ್ಯೋ ತಾಯಿ, ಈಗ ನಾನು ಹೋಗಬೇಕೋ ಬೇಡವೋ? ಕೋಪದಲ್ಲಿ ಕೇಳಿದ. ಹೋಗ್ಬನ್ನಿ, ಮುಖ ಚಿಕ್ಕದು ಮಾಡಿ ಹೇಳಿದಳು. ಉಫ್ ಎಂದು ತಲೆ ಒದರಿಕೊಂಡ ಅಭಿ. ನಾನು ನಿಮ್ಮ ಜೊತೆ ಬರ್ತೀನಿ, ಮೆಲ್ಲನೆ ಕೇಳಿದಳು. ಗಕ್ಕನೆ ಗಾಡಿ ನಿಲ್ಲಿಸಿದ ಆತ. ಗಾಬರಿಯಿಂದ ಅವನ ಮುಖ ನೋಡಿದಳು. ಇಳಿ ಕೆಳಗೆ, ಜೋರಾಗಿ ಹೇಳಿದ ಅಭಿ. ಅವನ ಗಂಭೀರವಾದ ಧ್ವನಿಗೆ ಇನ್ನಷ್ಟು ಭಯ ಆವರಿಸಿತು. ಇಲ್ಲ, ನಾನು ಬರಲ್ಲ, ಮನೆವರೆಗೆ ಬಿಡಿ, ನಾನು ಮನೆಗೆ ಹೋಗ್ತೀನಿ. ಜಾಸ್ತಿ ಮಾತನಾಡಿದೆನೇನೋ ಎನಿಸಿತು ಅವಳಿಗೆ. ಹಲೋ ಮೇಡಮ್, ಮನೆ ಬಂತು, ಇಳಿ ಅಂದಿದ್ದು ಅದಕ್ಕೇನೆ. ಅವನ ಮಾತಿಗೆ ತಿರುಗಿ ನೋಡಿದಳು ಸಾಹಿತ್ಯ. ಓಹ್ ಸಾರಿ ಎಂದು ಕೈಯಲ್ಲಿದ್ದ ಬ್ಯಾಗ್ ಹಿಡಿದು ಕೆಳಗಿಳಿದು ಮತ್ತೆ ಬಗ್ಗಿ ಅವನೆತ್ತ ನೋಡಿ, ನನಗೂ ಹರ್ಷ ಸರ್ನ ನೋಡಬೇಕು ಅನ್ನಿಸ್ತಿದೆ ಎಂದು ಮುಂದೆ ಹೇಳಲು ಬಾಯಿ ತೆರೆದವಳಿಗೆ ಅಭಿಯ ಗಂಭೀರ ಮುಖ ನೋಡಿ, ಸರಿ ಬರಲ್ಲ ಎಂದು ಮುಖ ಚಿಕ್ಕದು ಮಾಡಿ ಗೇಟು ದಾಟಿ ಮುಂದೆ ನಡೆದಳು. ಸತ್ಯ, ಕಾರಲ್ಲೇ ಕುಳಿತು ಜೋರಾಗಿ ಕೂಗಿದ ಅಭಿ. ಮುಖ ಅರಳಿಸಿ, ನೀವು ಬರೋಕ್ಕೆ ಹೇಳ್ತೀರಿ ಅಂತ ನಂಗೆ ಗೊತ್ತಿತ್ತು ಎಂದು ತಿರುಗಿ ಕಾರಿನ ಕಡೆ ಓಡಿ ಬಂದಳು ಸಾಹಿತ್ಯ. ನಿನ್ನ ಮೊಬೈಲ್ ಇಲ್ಲೇ ಬಿಟ್ಟಿದ್ಯಾ, ತಗೋ ಎಂದು ಮೊಬೈಲ್ ನೀಡಿದಾಗ ಮತ್ತೆ ಸಪ್ಪಗಾದಳು ಆಕೆ. ಸರಿ, ಒಂದೇ ಕಣ್ಣಲ್ಲಿ ಅಳ್ಬೇಡ, ಬಾ ಹೋಗ್ಬರೋಣ. ಅಲ್ಲಿ ಹರ್ಷ ಖಂಡಿತ ಇರ್ತಾನೆ ಅಂತ ಹೇಳಲ್ಲ, ನನ್ನ ಗೆಸ್ ಅಷ್ಟೆ ಎಂದು ಸಾಹಿತ್ಯಳನ್ನು ಜೊತೆಗೂಡಿಸಿ ಹೊರಟ. ಹರ್ಷ ಸರ್ನ ಸುಳಿವು ಸಿಕ್ಕರೆ ಸಾಕು ಎಂದು ಬೇಡಿಕೊಂಡಳು ಸಾಹಿತ್ಯ. ಮುಂದುವರೆಯುವುದು.